ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಹೆಂಗಿದ್ರೆಲ್ಲರೂ ಆರಾಮದಾರ ಅನ್ಕೋತೀನಿ. ಇವತ್ತು ಸಾಯಂಕಾಲದಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಳತ್ತೀನಿ. ಈಗ ಮೊದಲು ಟೀ ಮಾಡ್ಕೊಳ್ಳೋನು. ಎಷ್ಟು ದಿವಸ ಆಯ್ತು ನಿಮ್ಮ ಜೊತೆ ಟೀ ಮಾಡ್ಕೊಳ್ಳೋದು ಶೇರ್ ಮಾಡಿಲ್ಲ. ಮೊದಲೆಲ್ಲ ಯಾವಾಗ ಮಾಡ್ತೀನಿ, ಬೆಳಗ್ಗೆ ಟೀ, ಸಾಯಂಕಾಲದ. ಈಗ ಮೊದಲು ಟೀಗಿಟ್ಟ ಈ ಪಾತ್ರೆ ಎಲ್ಲ ಡಬ್ಬಾಕೋತೀನಿ. ಈವ್ನಿಂಗ್ದ ಮತ್ತು ನಾಳೆ ಬೆಳಗ್ಗೆದಾರ ಲಾಗ್ ಸ್ಟಾರ್ಟ್ ಮಾಡ್ಕೊತೀನಿ. ಈಗಿಂದ ಎಷ್ಟು ಆಗ್ತದೆ ಅಷ್ಟು ಮಾಡ್ಕೊತೀನಿ. ಐ ಹೋಪ್ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿರಿ, ಹೊಸದಾಗಿ ನೋಡೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಾತ್ರೆ ಸ್ವಚ್ಛ ಕೊಡೋದಿಲ್ಲ, ಹಾಕ್ತೀನಿ. ಸಂಸ್ಕಾರ ಹಾಲು ಕೊಡ್ಲಿ ನಿನಗೆ. ಹೊರಗೆ ಜೋರಂಗೆ ಮಳೆ ಬರತೈತಿ. ಟೀ ಮಾಡ್ಕೊಂಡು ಕುಡಿನು. ಒಂದು ಸ್ವಲ್ಪ ಚೂಡ ಮಾಡ್ಕೊಬೇಕು ಮಾಡ್ತೀನಿ. ಸಂಸ್ಕಾರ ಹಾಲು ಕೊಡ್ಲಿ. ಹಾಲು ಬೇಕೇ ಬೇಡಪ್ಪ. ನನ್ನ ಮಗನಿಗೆ ಹಾಲು ಬೇಡ ಅಂತ ಎಲ್ಲ ಪಾತ್ರೆ ಸ್ವಲ್ಪ ಒರೆಸಿ ಡಬ್ಬಾಕುದ. ಇವತ್ತು ಸ್ವಲ್ಪ ಹೊರಗೂ ಹೋಗಬೇಕಾಗಿತ್ತು, ಯಾಕಂದ್ರೆ ಬ್ಲೌಸ್ ಎಲ್ಲ ಹೊಲ್ಯಾಕೆ ಕೊಡೋದೈತಿ. ಅದಕ್ಕೆ ನನ್ನ ಫ್ರೆಂಡ್ ಕಾಲ್ ಮಾಡ್ತಾನೆ ಅಂದಾರ, ಮಾಡಿದ್ರೆ ಹೋಗೋದೆ, ಇಲ್ಲಾಂದ್ರೆ ಇಲ್ಲ. ಅವ್ರು ಕಾಲ್ ಮಾಡಲಿಲ್ಲ ಅಂದ್ರೆ ನಮ್ಮ ಮನೆಯಾಗ ಒಂದು ಸ್ವಲ್ಪ ಏನಾರ ಸ್ನ್ಯಾಕ್ಸ್ ಮಾಡಿಟ್ಕೋತೀನಿ. ಚೂಡಾರು, ಈಗ ಹಬ್ಬ ಐತಲ್ಲ, ಹಾಗಾಗಿ ನನಗೆ ಸ್ವಲ್ಪ ಅಡುಗೆ ಹೆಚ್ಚು ಹೀಗೆಲ್ಲ ಮಾಡ್ಕೊಳಕ್ಕಾಗಿಲ್ಲ. ಫುಲ್ ಗಡ್ಬಡಿ ಇರ್ತೈತಿ ಬೆಳಗಿನ ಕೆಲಸದ ಮತ್ತು ಪೂಜೆದ ಎಲ್ಲ. ಸ್ನಾನ ಮಾಡಬೇಕು, ಕ್ಯಾಮ್ರಾ ಹಿಡ್ಕೊಂಡು ಮೊಬೈಲ್ ಹಿಡ್ದು ಹೀಗೆಲ್ಲ ಹಚ್ಚಿ ನನಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಇವನ್ನೆಲ್ಲ ಸ್ವಲ್ಪ ತೊಳಕ್ಕೆ ಇಟ್ಟೀನಿ. ಟೀ ಸೋಸ್ಕೊಂಡು ಸ್ವಲ್ಪ ಕುಡಿತೀವಿ. ಟೀ ಕುಡ್ದು ಮತ್ತೆ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದು. ಚಹಾ ತಗೋತೀರಿ ನೀವು? ಒಂದು ಸ್ವಲ್ಪ ಕುಡಿತೇನೆ ಅಷ್ಟು. ಅದು ನೀಲಿದ ಯಾಕೆ ತಗೊಂಡಿರೋದಕ್ಕೆ ಇದನ್ನ ದಾರ ಅದನ್ನ ತಗೊಂಡು ಸಿಗುದಪ್ಪ. ಅದು ಫೋನ್ ಸಿದ್ದ ಅದ್ರಾಗ ಬಿದ್ದೆ ಬೇರೆ
ಮ್ಯಾಟೆಲ್ಲ ಮಡಿಚಿಟ್ಟಾರ ನಮ್ಮ ಅತ್ತೆಯವ್ರ ಇವನ್ನ ಒಳಗೆ ಇಡ್ತೇನೆ ಈಗ. ಒಣಗಿದಾವಲ್ಲ ಎಲ್ಲ ಒಣಗಿದಾವ. ಈಗ ಬಿಸಿಲು ಬರಾಕತ್ತೈತೆ ಒಂದಿಟ್ಟು, ಮಳೆ ಬರ್ತೈತೆ ಬರೇ ಹಿಂಗೆ ಏನೂ ವಾರಂಕೇಲಿಲ್ಲ ಇಲ್ಲ ಒಣಗಿದಾವ ಏನಿಲ್ಲ. ಈಗ ಮ್ಯಾಟರು ಎಲ್ಲ ನಾ ತಂದ ಇಲ್ಲೇ ಬೆಡ್ ತಳಗೆ ಇಡ್ತೇನೆ. ಯಾಕಂದ್ರೆ ನಮ್ಮಲ್ಲಿ ಇಲ್ಲೇ ಸ್ಟೋರೇಜ್ ಐತಿ, ಸ್ಪೆಷಲ್ ಸ್ಟೋರೇಜ್ ಅಂತ ಹೇಳಿ ಏನಿಲ್ಲ, ಅದಕ್ಕೆ ಇಲ್ಲೇ ತಂದ ಎಲ್ಲ ಹೊಂದಿಸಿ ಇಡ್ತೇನೆ. ಕಾಡ್ ತೆಳಗೆ ಎಲ್ಲನೂ ಭಾಳ ಇಟ್ಟಿಲ್ಲ, ಸ್ವಲ್ಪ ಎಷ್ಟು ಬೇಕಲ್ಲ ಮ್ಯಾಟ್ಸ, ಒಂದು ಸ್ವಲ್ಪ ಡೈಲಿ ಯೂಸ್ ಆಗೋ ಬೆಡ್ಶೀಟ್ಸ ಮತ್ತು ಹೊಚ್ಕೊಳಕಷ್ಟ ಸ್ವಲ್ಪ ಸ್ವಲ್ಪ ಇಟ್ಕೊಂಡೇನಿ. ಮತ್ತು ಹಬ್ಬದಾಗರು ಯಾವಾಗಾರ ಹಿಂಗೆ ಹಾಸ್ತೇನಲ್ಲ ಟೇಬಲ್ ಮ್ಯಾಗರು ಅದಷ್ಟೇ, ಭಾಳೆಲ್ಲ ಇದ್ದಿದ್ದು ಎಲ್ಲ ಇಟ್ಕೊಂಡಿಲ್ಲ. ಫುಲ್ಲೆಲ್ಲ ಬೆಡ್ಡೆಲ್ಲ ತೆಳಗೆಲ್ಲ ಫುಲ್ ಇರಬಾರ್ದು ಅಂತಾರೆ, ಇದ್ರೂ ಸ್ವಲ್ಪ ಹಾಸಿಗೆ ಇರಬೇಕಾಗ್ತದೆ, ಮತ್ತೆಲ್ಲ ಏನೆಲ್ಲ ಬೇಕಾದ ತಂದು ಇಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಇಟ್ಕೊಂಡೇನಿ, ಇಷ್ಟಿದ್ರಾಗ ಸ್ಟೋರ್ ಮಾಡ್ಕೋತೀನಿ. ಮ್ಯಾಟ್ಸ ಮತ್ತು ಟೇಬಲ್ ಕವರ್ಸ, ಬೆಡ್ಶೀಟ್ಸ, ಆಮೇಲೆ ಸ್ವಲ್ಪ ಹೊಳ್ಸ್ಕೊಳುವ. ಬಾಕಿ ಎಲ್ಲ ಮ್ಯಾಗ ಒಂದು ರೂಮ್ ಐತಿ ನಮ್ದು, ಅಲ್ಲೇ ಎಲ್ಲ ಒಂದು ಬ್ಯಾರೆಲ್ ಐತಿ, ಅದ್ರೊಳಗೆಲ್ಲ ಹಾಕಿ ಸ್ಟೋರ್ ಮಾಡ್ತೇನೆ ನಾ. ಯಾಕಂದ್ರೆ ಇಲ್ಲಿ ಮಳೆ ಭಾಳ ಐತಲ್ಲ ನಮ್ಮ ಬೆಳಗಾವ್ಯಾಗ, ಹಾಗಾಗಿ ಅಲ್ಲೇ ಇಟ್ಟರೆ ಏನಾಗ್ತೈತಿ ಎಲ್ಲ ಬೆಚ್ಚಗಿರ್ತಾವತ್ತ ಬ್ಯಾರೆಲ್ನಾಗ. ಮೊದಲು ಅದು ಸ್ವಲ್ಪ ನೀರು ತುಂಬ್ಕೊಳಕ್ಕೆ ಯೂಸ್ ಮಾಡ್ತಿದ್ನಿ, ಅದು ಒಡೆದೈತಂತೇಳಿ ಅಲ್ಲಿ ಮ್ಯಾಗ ಸ್ಟೋರ್ ಮಾಡಿಟ್ಟೇನಿ. ವೆನ್ಸ್ಡೇ ಈವ್ನಿಂಗ್ ಲಾಗ. ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹೊಸ್ದಾಗಿ ನೋಡೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಷ್ಟ ಏನೆಲ್ಲ ಹಾಕಿ ಸ್ವಲ್ಪ ಬೆಡ್ಶೀಟ್ ಎಲ್ಲ ನೀಟ್ ಮಾಡಿದ್ನಂದ್ರೆ ಮುಗೀತಾ. ಸಾಯಂಕಾಲ ಟೀ ಕುಡ್ದು ಇನ್ನು ಅಡುಗೆ ಏನು ಇರೋಂಗಿಲ್ಲ, ಎಲ್ಲ ಇರ್ತೈತಿ. ಬೇಕಂದ್ರೆ ಸ್ವಲ್ಪ ಇಸ್ತ್ರಿ ಮಾಡ್ಕೊಳ್ಳೋದು ಬಟ್ಟೆಗಳೆಲ್ಲ. ಆಮೇಲೆ ಮತ್ತು ಹೇಳಿದ್ನಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಏನಾರ ಎಲ್ಲ ಪೌಡರು ಮಾಡ್ತೇನಲ್ಲ, ಶೇಂಗಾ ಪೌಡ್ರ್ ಎಲ್ಲ ಇದ್ರೆ ಫ್ರೀ ಇರ್ದೆ ಅದನ್ನಷ್ಟು ಮಾಡ್ಕೋತೀನಿ. ಇಷ್ಟ ಸಿಂಪಲ್. ಮತ್ತೆ ಬಿಟ್ಟಾಗ್ತೀನಿ ಮತ್ತೊಂದು ಹೊಸ ಲಾಗ್ ಜೊತೆ. ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್.